ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಆರ್ಟಿಐ 40 ಕೇಸ್ಗಳಲ್ಲಿ 26 ಕೇಸ್ಗಳ ಇತ್ಯರ್ಥ. ಶಂಕರ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೀದರ್ ಇಲಾಖೆಯ ವಿರುದ್ಧ ರೈತರು ಹಾಗೂ ಗುತ್ತಿಗೆದಾರರ ದೂರು. ಜಿಲ್ಲೆಯ ಚಿಟ್ಟಾ ಗ್ರಾಮದಲ್ಲಿ ಮದ್ಯಪಾನ ನಿಷೇಧ ಕುರಿತು ಗ್ರಾಮಸ್ಥರಿಂದ ಪ್ರತಿಭಟನೆ. ನಗರದ ನೂತನ್ ಜಿಯೋನ್ ಮೆಥೋಡಿಸ್ಟ್ ದೇವಾಲಯ ಪ್ರತಿಷ್ಠೆಯ ಉದ್ಘಾಟನೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ವಾರ್ತೆಯ ವಿವರ. ಮಾಹಿತಿ ಆಯೋಗದ ಆಯುಕ್ತರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆಗೆ 40 ಕೇಸ್ಗಳಲ್ಲಿ 26 ಕೇಸ್ಗಳ ಇತ್ಯರ್ಥ ಮಾಡಿದ್ದು, ಅಧಿಕಾರಿಗಳು ಸ್ಪಂದಿಸದಿದ್ದಲ್ಲಿ ಪಿಡಿಒ ಗ್ರಾಮ ಪಂಚಾಯತ್ ಹುಮ್ನಾಬಾದ್ ತಾಲೂಕಾ ಸುಮಾರು 10,000 ರೂಪಾಯಿಯ ದಂಡ ಹಾಗೂ ಸಿಡಿಪಿಒ ಹುಮ್ನಾಬಾದ್ ಸುಮಾರು 5,000 ದಂಡ ವಿಧಿಸಿದರು. ಈ ದಿವಸ ಸುಮಾರು 40 ಕೇಸ್ಗಳ ವಿಚಾರಣೆಯಾಗಿದ್ದು 26 ಕೇಸ್ಗಳು ಡಿಸ್ಪೋಸ್ ಅಂದರೆ ಮಾಹಿತಿ ಸಿಕ್ಕಿದೆ. 2 ಕೇಸ್ಗಳಲ್ಲಿ ಆರ್ಟಿಐನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಪಿಡಿಒ ಗ್ರಾಮ ಪಂಚಾಯತ್ ಹುಮ್ನಾಬಾದ್ ತಾಲೂಕಾ ಇವರಿಗೆ 10,000 ಹಾಗೂ ಸಿಪಿಡಿಒ ಹುಮ್ನಾಬಾದ್ ಇವರಿಗೆ 5,000 ರೂಪಾಯಿಯ ದಂಡ ವಿಧಿಸಲಾಗಿದೆ. ಎಂಡಿ ಎನ್ಎಸ್ಕೆ ಶುಗರ್ ಫ್ಯಾಕ್ಟರಿ ಜನವಾಡ ಅವರು ಕಳೆದ 1 ವರ್ಷದಿಂದ ಆರ್ಟಿಐ ಹಾಕಿಕೊಂಡಿದ್ದಾರೆ. ಕೋಆಪರೇಟಿವ್ ಸೊಸೈಟಿ ಆಕ್ಟ್ನಲ್ಲಿ ಬರುವುದಿಲ್ಲ ಎಂದು ಹೇಳಿದ್ದು, ಆದರೆ ಬರುತ್ತಿಲ್ಲ ಎಂದು ಕಮಿಷನ್ ಮುಂದೆ ತಮ್ಮ ಮಂಡನೆಯ ವ್ಯಕ್ತಪಡಿಸಬಹುದಾಗಿತ್ತು. ನೋಟಿಸ್ ಕೊಟ್ಟು ಹಾಜರಾಗದಿರುವವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವುದರ ಕುರಿತಾಗಿ ಆದೇಶ ಮಾಡಿದರು. ನೋಟಿಸ್ ಕೊಟ್ಟು ಹಾಜರಾಗದಿರುವವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವುದರ ಕುರಿತಾಗಿ ಆದೇಶ ಮಾಡಲಾಗಿದೆ ಎಂದು ಮಾಹಿತಿ ಆಯೋಗದ ಆಯುಕ್ತರಾದ ಶಂಕರ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ದಿವಸ ನಾನು ಸುಮಾರು 40 ಕೇಸುಗಳನ್ನು ವಿಚಾರಣೆಗಾಗಿ ಇಟ್ಟುಕೊಂಡಿದ್ದೆ. ಅದರಲ್ಲಿ 26 ಕೇಸುಗಳು ಡಿಸ್ಪೋಸಲ್ ಆಗಿದೆ, ಅಂದರೆ ಮಾಹಿತಿ ಸಿಕ್ಕಿದೆ 26 ಕೇಸ್ನಲ್ಲಿ. 50%ಗಿಂತ ಜಾಸ್ತಿ ಕೇಸ್ನಲ್ಲಿ ಅಧಿಕಾರಿಗಳು ಸಾರ್ವಜನಿಕ ಮಾಹಿತಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನಂಬರ್ ಆಫ್ ಕೇಸಸ್ ಪೆನಲ್ಟಿ ಇಂಪೋಸ್ಡ್. 2 ಕೇಸಿನಲ್ಲಿ ಆರ್ಟಿಐ ಕಾಯ್ದೆ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಪಿಡಿಒ ಗ್ರಾಮ ಪಂಚಾಯತ್ ಮಾಣಿಕ್ನಗರ್ ಹುಮ್ನಾಬಾದ್ ಇವರಿಗೆ 10,000 ದಂಡ ವಿಧಿಸಲಾಗಿದೆ. ಇನ್ನೊಂದು ತಾಲೂಕಾ ಎಕ್ಸಿಕ್ಯೂಟಿವ್ ಆಫೀಸರ್ ಡಾಕ್ಟರ್ ಗೋವಿಂದರಾವ್ ಹುಮ್ನಾಬಾದ್ ಇವರು ಕಳೆದ ನಾನು 3 ವರ್ಷದಿಂದ ನೋಡ್ತಾ ಇದ್ದೇನೆ. ಕಮಿಷನ್ ಎಷ್ಟೇ ಸಲ ನೋಟಿಸ್ ಕೊಟ್ಟರೂ ಕೂಡ ಯಾವ ಪ್ರಕರಣದಲ್ಲಿ ಕಮಿಷನ್ ಮುಂದೆ ಹಾಜರಾಗದೆ, ಪರ್ಟಿಕ್ಯುಲರ್ಲಿ ನಾನು ನೋಡ್ತಿದ್ದೆ ನನ್ನ ಕೋರ್ಟ್ನಲ್ಲಿ ಇವತ್ತಿನ ದಿವಸ ಆದರೂ ಈಗ ಮುಂಜಾನೆ ಬಹುಶಃ ಅವ್ರ ಆಫೀಸ್ ಸ್ಟಾಫ್ ಫೋನ್ ಮಾಡಿರ್ಬೋದು, ಬಂದಿದ್ದರು. ಆದರೆ ಮಾರ್ನಿಂಗ್ ಬರಲಾರ್ದಕ್ಕೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲು ಅವರ ಉನ್ನತಾಧಿಕಾರಿಗಳಿಗೆ ನಾನು ಶಿಫಾರಸು ಮಾಡಿದ್ದೇವೆ. ಅದರ ಪ್ರಕಾರ ಮುಂದಿನ ಶಿಕ್ಷೆ ಅವ್ರ ಮೇಲೆ ತೆಗೆದುಕೊಳ್ತಾರೆ. ಅದೇ ಥರ MD NSK ಶುಗರ್ ಫ್ಯಾಕ್ಟ್ರಿ ಜನವಾಡ ಅವರು ಕಳೆದ 1 ವರ್ಷದಿಂದ 1.5 ವರ್ಷದಿಂದ ಒಬ್ಬರು ಯಾರೋ RTIದಲ್ಲಿ ಹಾಕ್ಕೊಂಡಿದ್ದಾರೆ. ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ನಲ್ಲಿ ಬರುವುದಿಲ್ಲ ಅಂತ, RTI ಆ್ಯಕ್ಟ್ನಲ್ಲಿ ಬರುವುದಿಲ್ಲ ಅಂತ ಅವರೇನೋ ಅಲ್ಲಿ ಕುಂತು ಹೇಳ್ತಾಯಿದ್ರು. ಆದರೆ ಬರುವುದಿಲ್ಲ ಅಂತ ಹೇಳಿಬಿಟ್ಟು ಕಮಿಷನ್ ಮುಂದೆ ಬಂದು ಯಾವುದಾದ್ರೂ ತಮ್ಮ ವಾದ ಮಂಡಿಸ್ಬೋದು. ಯಾವುದಾದ್ರೂ ಕಮಿಷನ್ ಕೊಟ್ಟು ನೋಟಿಸ್ಗೆ ಬರದೇ ಇದ್ದು, ಗೈರುಹಾಜರಿದ್ದು ತಮ್ಮ ಕೇಸನ್ನ ಆರ್ಗ್ಯುಮೆಂಟ್ ಮಾಡಿಬಿಟ್ಟು, ಗೊತ್ತಿದೆ ಕೋಆಪರೇಟಿವ್ ಸೊಸೈಟೀಸ್ದಲ್ಲಿ ಸುಪ್ರೀಂ ಕೋರ್ಟ್ ಒಂದಾಗಿದೆ ಅಂತ ಗೊತ್ತಿದೆ, ಆದರೆ ಯಾವುದೇ ಕೇಸ್ನಲ್ಲಿ ನೀವು ಡಿಫೆಂಡ್ ಮಾಡಿಬಿಡಿ, ನಿಮಗೇನಿದೆ ಹೇಳೋದೇ ಹೇಳಿಬಿಡಿ. ಇದಕ್ಕೆ ಕಮಿಷನ್ ನೋಟಿಸ್ಗೆ ಹಾಜರಾಗದೆ, ಕಮಿಷನ್ಗೆ ನೋಟಿಸ್ ಪ್ರಕಾರ ನೀವು ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವ್ರ ಮೇಲೆ ನಾನು ಕೋಆಪರೇಟಿವ್ ಸೆಕ್ರೆಟರಿಗೆ ಬರೆದಿದ್ದೀನಿ. ಈ ರೀತಿ ನಾವು ನೋಟಿಸ್ ಕೊಟ್ಟರು ಕೂಡ ಇವರು ಹಾಜರಾಗಿಲ್ಲ. ಅಧಿಕಾರಿ ಹಾಜರಾಗಿ ಅವ್ರು ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು, ಇದು ಅವ್ರಿಗೆ ಬಿಟ್ಟದ್ದು. ಕಾನೂನು ಪ್ರಕಾರ ಏನು ಹೇಳಬೇಕು ಅದೇ ಡಿಪೆಂಡ್ ಮಾಡಬೇಕಾಗ್ತದೆ, ತಪ್ಪೇನು ಹೇಳಲಿಕ್ಕಾಗೋದಿಲ್ಲ. ಅವ್ರ ಮೇಲೂ ಕೂಡ ಶಿಸ್ತಿನ ಕ್ರಮ ತೆಗೆದುಕೊಳ್ಳಿಕ್ಕೆ ನಾನು ಆದೇಶ ಮಾಡಿದ್ದೀನಿ. ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇಲಾಖೆಯ ವಿರುದ್ಧ ರೈತರು ಹಾಗೂ ಗುತ್ತಿಗೆದಾರರು ಸುದ್ದಿ ಸಮಯದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ತೊಗರಿಯ ಸೀರಿಯಲ್ ನಂಬರ್ ಹಚ್ಚಿ 2 ತಿಂಗಳಾಗಿದ್ದು 1995 ಸೀರಿಯಲ್ ನಂಬರ್ ಆಗಿದೆ. ಇನ್ನು 1400 1500 ಸೀರಿಯಲ್ ನಂಬರ್ ನಡೀತಿದೆ. ಇನ್ನೂ ನಿಮ್ಮ ಸೀರಿಯಲ್ ನಂಬರ್ ಬಂದಿಲ್ಲ ಅಂತ ಹಾಗೂ ನೋಡಿದರೆ 2100 2200 ಅಂತ ಸೀರಿಯಲ್ ನಂಬರ್ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ನಮ್ಮ ನಂಬರ್ ಬಂದರೆ ಮಾತ್ರ 2-3 ತಿಂಗಳು ವಿಳಂಬ ಮಾಡುತ್ತಿದ್ದಾರೆ. ಅಲ್ಲದೆ ಗಂಜಿನ ವ್ಯಾಪಾರಿಗಳು ತಮಗೆ ಬೇಕಾದ ರೀತಿಯಲ್ಲಿ ಸೀರಿಯಲ್ ನಂಬರ್ ಹಚ್ಚುತ್ತಿದ್ದಾರೆ. ನಮ್ಮಂತ ಒಕ್ಕಲಿಗರಿಗೆ ಯಾರೂ ಕೇರ್ ಮಾಡುತ್ತಿಲ್ಲ. ಸೀರಿಯಲ್ ನಂಬರ್ ಹಚ್ಚಿ 2 ತಿಂಗಳ
ತಿಂಗಳಾದರೂ ಇದುವರೆಗೂ ನಮಗೆ ಯಾರೂ ಕೇಳುತ್ತಿಲ್ಲ. ಅದಲ್ಲದೆ ಬರುವ 22ನೇ ದಿನಾಂಕ ಕೊನೆಯ ದಿನವೆಂದು ಕೃಷಿ ಮಾರುಕಟ್ಟೆ ಸಮಿತಿಯ ಅಧಿಕಾರಿಗಳು ಹೇಳಿದ್ದಾರೆ. ಇದುವರೆಗೂ ನಮ್ಮ ಸೀರಿಯಲ್ ನಂಬರ್ ಬರುತ್ತಿಲ್ಲ ಎಂದು ಗ್ರಾಮಸ್ಥರಾದ ಕಾಶಂಪುರೆ ಸಿ ಸೂರ್ಯಪ್ರಕಾಶ್ ಮತ್ತು ಕಂಠೆಪ್ಪ ಹೂಗಾರ್ ಅವರು ಸುದ್ದಿ ಸಮಯದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಅಲ್ಲದೆ ಪ್ರಭಾಕರ್ ಅವರು ಮೊನ್ನೆಯಷ್ಟೇ ಜಿಲ್ಲಾಧಿಕಾರಿಯವರೊಂದಿಗೆ ಈ ಕುರಿತಾಗಿ ಮಾತಾಡಿದ್ದು, ರಿಜಿಸ್ಟ್ರೇಷನ್ ಆಗಿದ್ದ ಎಲ್ಲ ರೈತರ ಸೀರಿಯಲ್ ನಂಬರ್ ತೆಗೆದುಕೊಳ್ಳುವುದಾಗಿ, ಉಳಿದವರಿಗೆ ಮತ್ತೆ ಅವಕಾಶ ಕೊಡುವುದಾಗಿ. ಈ ಮೊದಲು ಕೃಷಿ ಉತ್ಪನ್ನ ಸಮಿತಿಯ ಸರ್ಕಾರದ ಆದೇಶ ಮೇರೆಗೆ 15ನೇ ದಿನಾಂಕ ಕೊನೆಯ ದಿನವಾಗಿದ್ದು 22 ಕೊನೆಯ ದಿನವೆಂದು ಮುಂದೂಡಲಾಗಿದೆ. ನಾವಿರುವುದೇ ರೈತರ ಸೇವೆ ಮಾಡುವುದಾಗಿ, ಮೋಸ ಮಾಡುವುದಕ್ಕಲ್ಲ. ಒಂದು ವೇಳೆ ಒಂದೆರಡು ಉಳಿದಿದ್ದರೂ ತಪ್ಪಾಗಿ ಉಳಿದಿರಬಹುದು, ಇಲ್ಲ ಅವರು ಕಾಲ್ ಮಾಡಿದರೂ ಅಷ್ಟು ಗಮನ ಹರಿಸಿಲ್ಲಬಹುದೆಂದು ಅಧಿಕಾರಿಗಳು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ನಾ ಈಗ ಸೀರಿಯಲ್ ನಂಬರ್ ಹಚ್ಚಿ 2 ತಿಂಗಳ ಮೇಲೆ ಐತ್ರಿ. 1985 ನನ್ನ ಸೀರಿಯಲ್ ನಂಬರು. ಇಲ್ಲಿ ಸೀರಿಯಲ್ ನಂಬರ್ ತಂದ್ರೆ ಇನ್ನು 1400 1500 ನಡೆದ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ 2100 2200 2200 2300 ತೊಗೊಳತ್ತಾರ. ನಾವು ತಂದ್ರೆ 3 ದಿನ ಗಾಡಿ ಹೊರಗಿಟ್ಟು ಒಳಗೆ ಆಮೇಲೆ ಹಚ್ಕೊಂಡು ಆಮೇಲೆ ಒಳಗೆ ಹಚ್ಕೊಳತ್ತಾರೆ ಸರ್. ಇಲ್ಲಿ ಗಂಜಿನ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂದ್ರೆ ಹಗಲಿಗೆ ಬೇಗನ ಖರೀದಿ ಮಾಡಿ ರಾತ್ರಿ ಅವ್ರು ಸೀರಿಯಲ್ ಹಚ್ಲತ್ತಾರ. ಒಕ್ಕಲಿಗರಿಗೆ ಯಾರು ಕೇರ್ ಮಾಡಲಾಗ್ಯಾರ. ಇಲ್ಲಿ ನಾ ಹಚ್ಚಿ 2-3 ತಿಂಗಳಾಯ್ತು ಸರ್. ಇನ್ನೂ ತನ ಆಗಿಲ್ಲ, ಫೋನ್ ಮಾಡಿಲ್ಲ, ನಮಗೆ ಕೇಳಿಲ್ಲ ಬಿ. ಇಲ್ಲಿ ಬಂದು ಕೇಳಿದ್ರೆ ಏನಂತಾರೆ, ಇನ್ನು 12 ನಡೆದ ಸೀರಿಯಲ್ ಅಂತಾರೆ. ನಿನ್ನ ಅಟ್ರಸ್ ಯಾಕೆ 22 ಒಳಗೆ ತೊಗೊಂಡು ಹಚ್ಕೊಂಡ್ರ. ಹಾಂ, ಬಟ್ ನಮ್ಗೆ ಫೋನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನಮ್ಮ ನಂಬರ್ ಯಾಕೆ ಹಚ್ಕೊಂಡ್ರು, ಸೀರಿಯಲ್ ನಂಬರ್ ಯಾಕೆ ತೊಗೊಂಡ್ರು, ಫೋನ್ ಯಾಕೆ ತೊಗೊಂಡ್ರು, ಬೇಕಲ್ಲ ಇದೆಲ್ಲ. ಬಂದಿಲ್ಲ 1495 ಫೋನ್ ಬಂದಿಲ್ಲ. ನಾವು ಇಲ್ಲಿ ಬಂದು ಕೇಳಿದ್ರೆ ತೊಗೊಂಡು ಬರ್ರಿ ಅಂತ ಹೇಳಿದ್ರು, ತೊಗೊಂಡು ಬಂದಿದ್ದೆವು. ಹೊರಗೆ ಹಚ್ಚಿದ್ದೆವು. ಈಗ ಇನ್ನೂ ಒಳಗೆ ತನ ಇದು ಮಾಡಿಲ್ಲ. ಇವತ್ತೇ ಬಂದಿದ್ದೆವು ಬರ್ಲಿಕ್ಕೆ. ನಾಳೆಗೆ ಆದತ್ತು ಇವತ್ತರ ಆದತ್ತು. ಎಲ್ಲ ಸೀರಿಯಲ್ ನಂಬರ್ ಟೋಟಲಿ ಇಡೀ ಡಿಸ್ಟಿಕ್ದಾಗ ಬೀದರ್ನಲ್ಲಿ ಸೀರಿಯಲ್ ನಂಬರ್ ಒಟ್ಟು 2021-22 ಆಗಿತ್ತು. ಅದ್ರೊಳಗೆ ಕಂಟಿನ್ಯೂ ಆಗಿ ಯಾವಾರ ತಪ್ಪು ಇರಬೇಕು, ಕಂಟಿನ್ಯೂ ಫೋನು ಮಾಡ್ಯಾರ ಎಲ್ಲರಿಗೆ. ಅದ್ರೊಳಗೆ ತಪ್ಪಿದ್ರೆ ಅದು ಕರೆಸಿ ಮಾಡೋ ಕಡಿದೆ ಡೇಟ್ ಸರ್ಕಾರ 22 ತಾರೀಕು ತನಕ ಮುಂದೆ 15 ತಾರೀಕಿಗೆ ಕ್ಲೋಸ್ ಆಗಬೇಕಾಯಿತು. 22 ತಾರೀಕು ಮಾಡಿದ್ದಾರೆ. ನಿನ್ನೆ ಸಾಹೇಬರು ಡಿ ಸಿ ಸಾಹೇಬರು ಮೀಟಿಂಗ್ ತೊಗೊಂಡಿದ್ದಾರೆ. ಉಳಿದಂಥ ರೈತರಿಗೆ ಎಲ್ಲರಿಗೆ ಕಂಪಲ್ಸರಿ ನಿಂಬಲ್ಲಿ ರಿಜಿಸ್ಟ್ರೇಷನ್ದಾಗ ಏನಾಗಿದೆ ಅದಕ್ಕೆ ಮುಗಿಸಿ ಆಮೇಲೆ ಉಳಿದಿದ್ದು ಮತ್ತೆ ಬೇರೆ ರೈತರಿದ್ರೆ ತೊಗೊರಂತ ಹೇಳಿದ್ದಾರೆ ಸರ್ ಅವ್ರೆ. ಅದಕ್ಕೆ ಅದೇ ಥರ ಮಾಡ್ತಾಯಿದ್ದೇವೆ ನಾವು. ಯಾವಾರ ಉಳಿದ್ರೂ ಅವ್ರಿಗೆ ಈಗ ಕೋಶಿಶ್ ಮಾಡಿ 14 ನೀವು ಸೀರಿಯಲ್ ನಂಬರ್ 14 ಉಳಿದಿದೆ ಅಂತ ನೀವು ಅಂತ ಇದ್ದಾರೆ, ನಿಮ್ಮ ಗಮನಕ್ಕೆ ಬಂದಿದೆ ಅಂದರೆ ಅದು 14 ಇವರು ಕಂಟಿನ್ಯೂ ಫೋನ್ ಮಾಡ್ಯಾರ. ನಾಟ್ ರೀಚಬಲ್ ಇದ್ದಿರಬೇಕು, ಯಾವ್ದಾರು ಫೋನ್ ಇದೋ ಅದಿರಬೇಕು. ಅದಕ್ಕೆ ನಾವು 100% ಅವ್ರಿಗೆ ಕರೆಸಿ, ಅವ್ರು ಯಾರು ರೈತರು ಇದ್ದಾರೆ ಅವ್ರಿಗೆ ಕರೆಸಿ ಅವ್ರದ್ದು ದಾಖಲಾತಿದಾಗ ನಮ್ಮ ರಿಜಿಸ್ಟರ್ದಾಗ ಹೆಸರಿತ್ತು, ಅವ್ರು ಮೊದಲು ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರದ್ದು ಕಾಟ ನಾವು ತೊಗೊಬೋದಂತೂ ನಮ್ಮದು ಇದೆ ಸರ್. ಸರ್, ಈಗ ಸುಮಾರು ಈಗ ರಾಜಕಾರಣಿದು ಅವರೆಲ್ಲ ಹೆಸರು ಹೋಗ್ಯಾರಲ್ಲ, ಇವರು ಅವ್ರದ್ದೆಲ್ಲ ಹೆಂಗೆ ಇದು ಮಾಡ್ತಿದೆ ಅಂತ. ರಾಜಕಾರಣಿ ಅದ್ರಾಗ ಬರಲ್ಲ ಸರ್. ಅಲ್ಲಿ ನಾವು ಮಾಡೋದೇ ಸೇವಾ ರೈತರ ಕಡೆ ಇದೆ. ರಾಜಕಾರಣಿ ಯಾರು ಅಲ್ಲಿ ರಾಜಕಾರಣಿ ಇಲ್ಲ ಸರ್. ಅವರು ಬರೇ APMCದವ್ರು ಅದ್ರ ಹೊಟ್ಟೆ. ನಾವು ಇಲ್ಲಿ ಇಲ್ಲ, ಅವರು ಚೆನ್ನಿ ಕಾಟ ಕೊಟ್ಟು ಎಲ್ಲ ಸಜೆಷನ್ ಮಾಡಿ ಒಳ್ಳೇದು ರೈತರಿಗೆ ಸವಲತ್ತು ಮಾಡ್ಕೊಂಡು ಬಂದಿನವ್ರಿಗೆ ಅವ್ರಿಗೆ ವ್ಯವಸ್ಥೆ ಮಾಡಿಸೋ ಕೆಲಸ ಅಷ್ಟೇ. ತೊಗೊಬೋದು ಮಾರ್ಕೆಟಿಂಗ್ ಫೆಡರೇಷನು TAPCMSದವ್ರಿಗೆ ನಾವು ಟೋಟಲ್ ಇದು ಏಜೆನ್ಸಿ ನೆಫೆಡ್ ನ್ಯಾಷನಲ್ ಫೆಡರೇಷನ್ ನವದೆಹಲಿ ಅವ್ರ ಮೇಲೆ ಸ್ಟಾಫ್ ಇಲ್ಲಿ ಕಟ್ಟಿದ್ದು. ಅವರು ನಮಗೆ KACMFದವ್ರಿಗೆ ನಮಗೆ ಸಬ್ ಏಜೆನ್ಸಿ ಕೊಟ್ಟಿದ್ದಾರೆ. ನಮ್ಮ ಅಂಗ ಸಂಸ್ಥೆ ಅಂತೇಳಿ ನಾವು TAPCMS ಬೀದರ್ ಅವ್ರಿಗೆ ನಾವು ಕೊಟ್ಟಿದ್ದೇವೆ. ಅವರು ಎಲ್ಲರೂ ಇನ್ವಾಲ್ವ್ ಆಗಿ ಮಾಡ್ತಾಯಿದ್ದಾರೆ, ಎಲ್ಲರೂ ರೈತರು ಸೇವೆ ಮಾಡ್ತಾಯಿದ್ದಾರೆ. 100% ಯಾವುದಾರ ಒಂದು ಉಳಿದಿರ್ಬೇಕು ಕೊಟ್ಟೆ 1400 ಅದು ಉಳಿದು ಅಂದ್ರೆ ಅವ್ರಿಗೆ ಮಾಡಿದ್ದಾರೆ ಫೋನು ರೆಕಾರ್ಡ್ ಇರ್ಬೋದು. ಅದು ಅವ್ರು ಎತ್ತಲಾಕಿಲ್ಲ, ಎಲ್ಲಾರೋ ಫಂಕ್ಷನ್ದಾಗ ಹೋದಿರ್ಬೇಕು, ಹಳ್ಳಿವ್ರಾಗ ಸ್ವಲ್ಪ ಇದು ಇರ್ತದೆ, ಇಲ್ದ ಕಡಿದು ಆಗ್ಲಕ್ಕಿಲ್ಲ. ಅದನ್ನು ಮಾಡ್ಕೋತೀವಿ. ಇವತ್ತು ಇನ್ನೂ 3 ದಿವಸ ಟೈಮ್ ಇದೆ. ಯಾರು ಉಳಿದು ಅವ್ರಿಗೆಲ್ಲ ಖರ್ಚು ಮಾಡ್ಕೊಂಬಂಥ ಜವಾಬ್ದಾರಿ ಇದೆ ಸರ್. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, C-arm, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880 966 842.
ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ಜಿಲ್ಲೆಯ ಗ್ರಾಮದಲ್ಲಿ ಮದ್ಯಪಾನದ ತೊಂದರೆಯಾಗುತ್ತಿದ್ದು ಮಹಿಳೆಯರು ಗ್ರಾಮಸ್ಥರು ಮದ್ಯಪಾನ ನಿಷೇಧ ಮಾಡಬೇಕೆಂದು ಜಿಲ್ಲಾಧಿಕಾರಿಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ಭಾಲ್ಕಿ ತಾಲೂಕದ ಚಿಟ್ಟ ಗ್ರಾಮದಲ್ಲಿ ಮದ್ಯಪಾನದ ಸಮಸ್ಯೆಯಾಗಿದ್ದು ಮದ್ಯಪಾನ ಸೇವನೆ ಮಾಡಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಮನೆಯವರಿಗೆ ತೊಂದರೆ ಮಾಡುತ್ತಿದ್ದಾರೆ. ಮದ್ಯಪಾನದ ಸೇವನೆ ಆರೋಗ್ಯ ಹಾಳು ಮಾಡುವುದಲ್ಲದೆ ಮನೆ ಹಾಳು ಮಾಡುತ್ತಿದೆ. ಮನೆಯವರೆಲ್ಲರೂ ಬೀದಿಗೆ ಬರುವ ಪರಿಸ್ಥಿತಿ ಬರುತ್ತಿದೆ. ಹಾಗಾಗಿ ದಯಮಾಡಿ ಮದ್ಯಪಾನ ಅಂಗಡಿಗಳನ್ನು ಕೂಡಲೇ ಮುಚ್ಚುವುದಾಗಿ ಗ್ರಾಮಸ್ಥರು ಮಹಿಳೆಯರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಮದ್ಯಪಾನ ಅಂಗಡಿ ಮುಚ್ಚದಿದ್ದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಈ ಬಗ್ಗೆ ಹಾಗೂ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಮನವಿ ಮಾಡಿದರೂ ಇಲ್ಲಿಯವರೆಗೂ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಕೈಗೊಂಡು ಎಲ್ಲಾ ಮದ್ಯಪಾನದ ಅಂಗಡಿಗಳನ್ನು ಮುಚ್ಚಬೇಕು, ಇಲ್ಲವಾದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಸುದ್ದಿ ಸಮಯದೊಂದಿಗೆ ಗ್ರಾಮಸ್ಥರು ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡರು. ಚಿಟ್ಟಾಗ್ರಾಮಲ್ಲಿ ಸೇರಿ ಬಂದ್ ಆಗೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಚಿಟ್ಟಾಗ್ರಾಮಲ್ಲಿ ಸೇರಿ ಬಂದ್ ಆಗೇಬೇಕು. ಚಿಟ್ಟ ನಮ್ಮ ಊರಾಗ ನಮ್ಮ ಶರಿ ದುಕಾನ್ ಬಂದ್ ಆಗಬೇಕು. ನಮ್ಮ ಮಕ್ಕಳು ಕೊಂಡು ನಮ್ಮ ಜಿಂದಗಿ ಹಾಳು ಮಾಡತ್ತವ. ನಮಗೆ ತೋಲ್ ತಕ್ಲೀಫ್ ಆಗ್ಲತ್ತದ. ದುಕಾನ್ ಬಂದೇ ಮಾಡಬೇಕು. ಅದು ಶೇರಿ ದುಕಾನ್ ಬಂದೇ ಮಾಡಬೇಕು. ಹಾಂ, ನಮಗೆ ತಕ್ಲೀಫ್ ಆಗ್ಲತ್ತದ. ನಮ್ದೆಲ್ಲ ಫಾಸಿ ಹಾಯ್ಕೊಲತ್ತಾವ, ಜೀವ ತಗೊಲತ್ತಾವ, ಬಂದು ಹೊಡಿಲತ್ತಾವ, ಕೊಂಡು ಬಂದು ಹೊಡಿಲತ್ತಾವ. ಮನೆಗಿಂದ ಏನು ಇದ್ದಿಂದೆಲ್ಲ ಮಾರ್ಲಾಕ ಹೋಗಿ ನಡ್ದಾವ. ಮಾರಿ ಕೊಂಡು ಬರ್ಲತ್ತಾವ. ಏನಾರ ಅಲ್ಲಕ್ಕೆ ಹೋದಾಗ ಮೈ ಮೇಲೆ ಬರ್ಲತ್ತಾವ. ಮತ್ತು ನಾವು ಫಾಸಿ ಹಾಯ್ಕೊಂಡು ನಾವು ಆತ್ಮಹತ್ಯೆ ಮಾಡ್ಕೋತೀವಿ. ಡಿ ಸಿಗೆ ಹೇಳಿದೆವು, ಬಂದ್ ಮಾಡ್ತೇವೆ ಅಂತವ್ರ ಅವ್ರು ಭೀ. ಮತ್ತು ಈಗ ಮುಂದೆ ಅವ್ರ ಕೈಯಾಗ ಉಳಿತು. ಮಾಡ್ತಾರೋ ಮಾಡಲ್ರು. ಮಾಡಲ್ ಹೋದ್ರೆ ಡೈಟ್ ಮಾಡ್ತೇವೆ ನಾವು. ಹತ್ತನೇ ಮಾಡ್ಕೋತೀವಿ. ಸಣ್ಣ ಪರ್ಗಳು 15 ವರ್ಷ 13 ವರ್ಷ 10 ವರ್ಷ ಪರ್ಗಳು ಹಿಡಿದು ಅಪ್ಪದೇವರು ನಮ್ಮ ಕಾಗದೇವರು ಎಲ್ಲರೂ ಕುಡಿಲಾಕತ್ತಿದ್ದಾರೆ. ಊರಲ್ಲಿ ಜನರು ಪರಿಶಾನ ಆಗಿದ್ದಾರೆ. ಹೆಣ್ಮಕ್ಳು ಎಲ್ಲರೂ ಪರಿಶಾನ ಆಗಿದ್ದಾರೆ. ನಮ್ಮ ಊರದಲ್ಲಿ ನಮ್ಮ ದಳಪತಿಯವರು ಮನೆಯವರು ನಿನ್ನ ಆತ್ಮಹತ್ಯೆ ಮಾಡಲಿಕ್ಕೆ ತಯಾರಾಗಿದೆ. ಅದಕ್ಕೆ ನಾನು ನೋಡಿ ನಾನೇ ಇದು ಮಾಡೇನೆ. ಅದಕ್ಕೆ ಇದು ಎಲ್ಲ ಬಂದ್ ಆಗ್ಬೇಕು ಅನ್ಕಸಿ ನಮ್ಮ ಕಳ್ಕಳಿ ಹೇಳ್ತೀವಿ. ಅದ್ರ ಸಲುವಾಗಿ ಬಂದ್ ನಾವು ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ಹೆಂಗಸರು ನಾವು ಸ್ಟ್ರೈಕ್ ಮಾಡಬೇಕು. ಶೇರ್ ಬಂದ್ ಆಗೋದ್ರೆ ನಾವು ಸ್ಟ್ರೈಕ್ ಮಾಡಿ ಬರ್ತೀವಿ. ಮತ್ತು ಇನ್ನು ಸರಿ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತಾ ಅಂತಾರ. ಅದ್ರ ಸಲುವಾಗಿ ಈಶ್ವರ್ ಖಂಡ್ರೆ ಸಾಹೇಬಿಗೆ ನಾಳೆಗೆ ಹೋಗಿ ಭೇಟಿ ಆಗ್ಬೇಕು ನಾವು. ಈಗ DC ಆಫೀಸ್ ಬಂದಿದ್ದೀವಿ. ಆಫೀಸ್ ಹೋಗಿ ಎಕ್ಸೈಸ್ ಆಫೀಸ್ ಹೋಗಿ ಭೇಟಿಯಾಗಿ ಸಾಹೇಬರಿಗೆ ಅವ್ರು ಹೇಳಿದ್ದಾರೆ ನಾಳೆಗೆ ನಾವು ಬರ್ತೀವಿ ಅವರು ಹೇಳಿದ್ದಾರೆ. ಅದ್ರ ಸಲುವಾಗಿ ಅವ್ರಿಗೆ ಭೇಟಿ ಹಾಕಿ DC. ನಗರದ ನೂತನ ಮೆಥೋಡಿಸ್ಟ್ ದೇವಾಲಯದ ಪ್ರತಿಷ್ಠೆಯ ಉದ್ಘಾಟನೆಯನ್ನು ಗೌರವಾನ್ವಿತ ಬಿಷಪ್ NL ಕರ್ಕರೆ ಅವರಿಂದ ಪ್ರಾರ್ಥನೆ ಮಾಡುವುದರ ಮೂಲಕ ರಿಬ್ಬನ್ ಕಟ್ ಮಾಡಿ ಸಡಗರ ಸಂಭ್ರಮದಿಂದ ಉದ್ಘಾಟಿಸಲಾಯಿತು. ಬೀದರ್ ನಗರದ ಕುಂಬಾರವಾಡ ಚಿಯೋನ್ ಕಾಲೋನಿಯಲ್ಲಿ ನಿರ್ಮಿಸಲಾದ ಚಿಯೋನ್ ಮೆಥೋಡಿಸ್ಟ್ ಚರ್ಚ್ನ ಉದ್ಘಾಟನೆಯನ್ನು ಬೆಂಗಳೂರಿನ BRCಯ ಪ್ರಿಸೈಡಿಂಗ್ ಬಿಷಪ್ NL ಕರ್ಕರೆ ಉದ್ಘಾಟಿಸಿದರು. ಜಿಲ್ಲೆಯ ನೂತನ ಚರ್ಚ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಏರ್ಪಡಿಸಿದ್ದು ಇಡೀ ಚರ್ಚ್ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು. ಎಲ್ಲೆಲ್ಲಿಯೂ ಪ್ರಾರ್ಥನೆ, ಶಾಂತತೆ, ಬೆಳಕು ವಿಸ್ತರಿಸಿತ್ತು. ಇವತ್ತಿನ ದಿನ ಪರಲೋಕದಲ್ಲಿರುವ ಪರಮಾತ್ಮನ ಕೃಪೆಯು ಚರ್ಚ್ ಮೇಲೆ ಇದ್ದದರಿಂದ ಚರ್ಚ್ ಪೂರ್ಣಗೊಂಡಿದ್ದು ಉದ್ಘಾಟನೆ ಮಾಡಲು ಸಾಧ್ಯವಾಗಿದೆ. ಈ ಒಂದು ಚರ್ಚ್ನ ಪರಮಾತ್ಮನು ತಮ್ಮ ಎಲ್ಲ ವಿಶ್ವಾಸಿಗಳ ಪ್ರಾರ್ಥನೆಯನ್ನು ಕೇಳಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಭಕ್ತರು ಬಂದು ಪ್ರಾರ್ಥನೆ ಮಾಡುವುದರ ಮೂಲಕ ಶಾಂತಿಯನ್ನು ಪಡೆಯುತ್ತಿದ್ದಾರೆ. ಎಲ್ಲರ ಆಶಯ ಪೂರ್ಣಗೊಳಿಸಲು ದುಃಖತಪ್ತರಾದವರ ದುಃಖ ನಿವಾರಿಸಲು ಈ ಚರ್ಚ್ನ ಸ್ಥಾಪನೆಯಾಗಿದೆ. ಇದೊಂದು ಪರಿಶುದ್ಧ ಆಲಯವಾಗಿದೆ. ದೇವರ ಮಹಿಮೆಯನ್ನು ಕಾಣುವುದಕ್ಕಾಗಿ ಈ ಆಲಯದ ಸ್ಥಾಪನೆಯಾಗಿದೆ. ಸುಮಾರು 15 ವರ್ಷದಿಂದ ಈ ಆಲಯ ಕಟ್ಟಲ್ಪಟ್ಟಿದ್ದು ಇವತ್ತು ಇದರ ಉದ್ಘಾಟನೆಯ ದಿನವಾಗಿದೆ. ಗೌರವಾನ್ವಿತ ಬಿಷಪ್ NL ಕರ್ಕರೆಯವರ ಅಮೃತ ಹಸ್ತದಿಂದ ಹಾಗೂ ಶ್ರೀಮತಿ ಕಮಲ್ ಕರ್ಕರೆಯವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಲಾಯಿತು ಎಂದು ಚರ್ಚ್ನ ಪಾಸ್ಟರ್ ಸುದ್ದಿ ಸಮಯಕ್ಕೆ ಹೇಳಿದರು. ಈ ಸಂದರ್ಭದಲ್ಲಿ ಮೆಥೋಡಿಸ್ಟ್ ಕೇಂದ್ರ ಸಭೆ ಜಿಲ್ಲಾ ಮೇಲ್ವಿಚಾರಕ ಘನ A. ಸಿಮಿಯೋನ್ ಅಧ್ಯಕ್ಷತೆ ವಹಿಸಿದ್ದು ಸಂಜಯ್ ಕುಮಾರ್ ಜಾಗೀದಾರ್, ರಾಜು ಕಡ್ಯಾಳ್, ಹಲವು ಗಣ್ಯರು ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಸರ್ ಸ್ವಲ್ಪ ಕೈ ಹಿಡ್ರಿ, ಈ ಕಡೆ ನೋಡ್ರಿ, ಸ್ವಲ್ಪ ಕೈ ಹಿಡ್ರಿ, ಈ ಕಡೆ ನೋಡ್ರಿ ಸರ್, ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. In the name of the Father, Son and the Holy Spirit, I dedicate and open this prayer hall of the Zion Methodist Church of the Bidar district of the Bengal Regional Conference of the Methodist Church India. In the name of the Father, Son and the Holy Spirit, for the glory of God and service of humanity. Amen. Jai Krishna! बोलो इस मसीह की जय, बोलो इस मसीह की जय। ಪ್ರೀತಿಯುಳ್ಳ ಕನ್ಯಾದ ದೇವರೇ, ಈ ಸಾಯಂಕಾಲಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇವೆ. ಕಾಲವು ಪರಿಪೂರ್ಣವಾದಾಗ ನಿನ್ನ ಕಾರ್ಯ ಮಾಡುವಂಥ ದೇವರು ನೀನು ಆಗಿರುವುದರಿಂದ ನಾವು ನಿನಗೆ ಸ್ತೋತ್ರ. ಅವರ ಅಮೃತ ಹಸ್ತದಿಂದ ರಕ್ಷಣೆ ಈ ಒಂದು ಆಲಯದ ಒಂದು ಪ್ರತಿಷ್ಠೆಯನ್ನು ಅವರು ಮಾಡಿದ್ದಾರೆ. ನಮ್ಮ ಕಾನ್ಫರೆನ್ಸ್ನಲ್ಲಿ ಅವರನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಇನ್ನು ಉಪಯೋಗಿಸಬೇಕೆಂಬುದಾಗಿ ಹೇಳಿಕೊಡ್ತೇವೆ. ಮಾತ್ರವಲ್ಲದೆ ರಕ್ಷಣೆ ಈ ಒಂದು ಸ್ಥಳದಲ್ಲಿ ನಿನ್ನ ಭಕ್ತರು ಬಂದು ನಿನ್ನ ರಕ್ಷಣೆಯ ಆನಂದವನ್ನು ಮೃತ್ಯುಂಜಯ ನಾಮದಲ್ಲಿ ಭೇಟಿಯನ್ನು ಕೊಡುತ್ತಾರೆ. ಉಳಿದಂತವರು ಮಂಕಳೆ ಬರಬೇಕಾಗಿ ಕೇಳ್ಕೊಳ್ತಾರೆ. ಮತ್ತೆ ದೂರದಿಂದ ಬಂದಂತ ಊಟದಲ್ಲಿರುವಂತ ಎಲ್ಲ ನಾವು ಗಮನ ಕೊಡಬೇಕು. ಚೇರ್ಮನ್ ಅವರು ಮುಂದೆ ಬರಬೇಕು. ಫರ್ನಾಂಡಿಸ್ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾನೆ. ಸಂಜಯ್ ಜಾಗೀರ್ದಾರ್ ಸಹೋದರ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೂ ನ್ಯಾಷನಲ್ ಕ್ರಿಶ್ಚಿಯನ್ ಕಮ್ಯುನಿಟಿಯ ಮೆಂಬರ್ ಆದಂತಹ ಜಾನ್ಸ್ आज प्रभु परमेश्वर का हमारे कलेसिया के ऊपर बहुत बड़ा आशीर्वाद मिला हुआ है और झायन मेथोडिस्ट चर्च, झायन मेथोडिस्ट कॉलोनी में प्रभु परमेश्वर ने आज ये पवित्र जगह को अलग करके उसका घर, उसका मंदिर यहाँ पे बनाया है। यह मंदिर परमेश्वर ने अपने सारे विश्वासों के लिए और सारों की प्रार्थना सुनने के लिए और सबको आशीष करने के लिए परमेश्वर ने ये मंदिर बनाया है। जो दुखी है, कष्टी है, उनके लिए ये जगह है जहाँ परमेश्वर उनको शांति दे। ये जगह उनके लिए है जो परमेश्वर का आशीष अपने हर काम में मांगते हैं। ये जगह उनके लिए है जिनका दुख से हृदय भर गया है। परमेश्वर उनका आंसू यहाँ पे पहुँचने वाला है, उनको शांति देने वाला है। और ये जगह परमेश्वर का घर है, परमेश्वर की मौजूदगी यहाँ पे है और उस परमेश्वर के मौजूदगी से यहाँ पे सब जो विश्वासु है और जो विश्वासु नहीं है सबके लिए परमेश्वर यहाँ पे रक्षण करता होने वाला है। और आज इस प्रभु यीशु मसीह का जो मंदिर है हम उसका उद्घाटन करते हैं और उसको परमेश्वर की सेवा के लिए अर्पित करते हैं। आमीन। ಈ ಒಂದು ಸಂದರ್ಭದಲ್ಲಿ ಇದು ಪರಿಶುದ್ಧ ಆಲಯವಾಗಿದೆ, ಪವಿತ್ರವಾದಂಥ ಆಲಯ. ಈ ಒಂದು ಆಲಯವು ದೇವರ ಮಹಿಮೆಗಾಗಿ ಕಟ್ಟಲ್ಪಟ್ಟಂಥದ್ದಾಗಿದೆ. ಈ ಒಂದು ಚಿಯೋನ್ ಕಾಲೋನಿಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳು ಬಹಳ ಕಷ್ಟಪಟ್ಟು ತನು ಮನ ಧನಗಳೊಂದಿಗೆ ಅವರು ಸುಮಾರು 15 ವರ್ಷಗಳಿಂದ ಈ ಆಲಯವನ್ನು ಬಹಳ ಕಷ್ಟಪಟ್ಟು ಕಟ್ಟಿರುವಾಗ ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಸನ್ಮಾನ ಬಿಷಪ್ ಅಯ್ಯನವರಾಗಿರುವಂಥ ಬಿಷಪ್ ಎನ್ ಎಲ್ ಕರ್ಕರೆ ಅಯ್ಯನವರ ಅಮೃತ ಹಸ್ತದೊಂದಿಗೆ ಮತ್ತು ಅಮ್ಮನವರ ಅಮೃತ ಹಸ್ತದೊಂದಿಗೆ ಇದು ಉದ್ಘಾಟನೆಯಾಗಿದೆ. ಈ ಒಂದು ಆಲಯದಲ್ಲಿ ಬರುವಂಥ ಪ್ರತಿಯೊಬ್ಬ ವಿಶ್ವಾಸಿಗಳು ದೇವರ ಆಶೀರ್ವಾದವನ್ನು ಹೊಂದುವಂಥವರಾಗಿದ್ದಾರೆ. ಕಷ್ಟ ಸಮಸ್ಯೆ ಕೊರತೆಗಳಿಂದ ಇಲ್ಲಿಗೆ ಬಂದಾಗ ಎಲ್ಲ ಕಷ್ಟ ಸಮಸ್ಯೆ ಕೊರತೆಗಳಿಂದ ದೇವರು ಬಿಡಿಸುವಾತನಾಗಿದ್ದಾನೆ, ದೇವರು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಇಲ್ಲಿ ಸೇರುವಂಥ ಪ್ರತಿಯೊಂದೊಂದು ಮಗುವು
ಯವನಸ್ಥರು, ಸ್ತ್ರೀಯರು, ಪುರುಷರು ದೇವರ ಆಶೀರ್ವಾದವನ್ನು ಹೊಂದಿ ಭಕ್ತಿಯಿಂದ ಜೀವಿಸುವ ಹಾಗೆ ಈ ಆಲಯವನ್ನು ದೇವರ ನಾಮಕ್ಕೆ ಒಪ್ಪಿಸಿಕೊಡುತ್ತಾ ಇದನ್ನು ನಾವು ಪ್ರತಿಷ್ಠೆ ಮಾಡಿದ್ದೇವೆ. ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ RTI 40 ಕೇಸ್ಗಳಲ್ಲಿ 26 ಕೇಸ್ಗಳ ಇತ್ಯರ್ಥ, ಶಂಕರ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೀದರ್ ಇಲಾಖೆಯ ವಿರುದ್ಧ ರೈತರು ಹಾಗೂ ಗುತ್ತಿಗೆದಾರರ ದೂರು. ಜಿಲ್ಲೆಯ ಚಿಟ್ಟ ಗ್ರಾಮದಲ್ಲಿ ಮದ್ಯಪಾನ ನಿಷೇಧ ಕುರಿತು ಗ್ರಾಮಸ್ಥರಿಂದ ಪ್ರತಿಭಟನೆ. ನಗರದ ನೂತನ್ ಜಿಯೋನ್ ಮೆಥೋಡಿಸ್ಟ್ ದೇವಾಲಯ ಪ್ರತಿಷ್ಠೆಯ ಉದ್ಘಾಟನೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇಲ್ಲಿವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.